होळी कने भाटार लाला डगर जायो तमगुडाय साइड ಅಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಯಾರ್ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ ಹೇಗಿತ್ತು ಅಂತ. ನಮ್ಮ ಸಂಡೇ ಫನ್ ಎಲ್ಲ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೂ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿತ್ತು ಅಂತ. ಏನು ಮಾಡ್ತಾ ಇದ್ದೀರಾ? ನಾನು ಬೆಳಗ್ಗೆಯಿಂದ ಮನೇಲಿ ಇದ್ದು ಬೇಜಾರಾಯ್ತಲ್ಲ ಅಂತ ಹೇಳಿಬಿಟ್ಟು ಈವ್ನಿಂಗ್ ಟೈಮಲ್ಲಿ ವಾಕಿಂಗ್ಗೆ ಅಂತ ಬಂದಿದ್ದೀನಿ. ನಾನು ಡೈಲಿ ವಾಕಿಂಗ್ ಬರ್ತೀನಿ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಬೇಡ. ನಾನು ಯಾವತ್ತೋ ಒಂದಿನ ಬರೋದು ಅಷ್ಟೇ. ಡೈಲಿ ಬರೋದಕ್ಕೆ ಟೈಮ್ ಇರಬೇಕಲ್ಲ, ಟೈಮ್ ಇರಲ್ಲ. ಯಾವತ್ತಾದರೂ ಒಂದಿನ ಫ್ರೀ ಇರೋ ಟೈಮಲ್ಲಿ ಈ ಥರ ವಾಕಿಂಗ್ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ನಾನಿವಾಗಿಲ್ಲಿ ತೋರಿಸ್ತಾ ಇರೋ ಲೊಕೇಶನ್ ನಿಮಗೆ ಕೆರೆ. ಅದು ಮುಂಚೆ ತುಂಬಾ ಚೆನ್ನಾಗಿರೋದು. ಬಟ್ ಇವಾಗೆಲ್ಲ ಹುಲ್ಲೆಲ್ಲ ಜಾಸ್ತಿ ಬೆಳ್ಕೊಂಡಿದೆ, ಕಾಣಿಸ್ತಾನೆ ಇಲ್ಲ ಕೆರೆ. ಜೊತೆಗೆ ಇಬ್ಬರು ಬಾಡಿ ಗಾರ್ಡ್ಸ್ನ ಕಳಿಸಿದ್ದಾರೆ ನಮ್ಮಮ್ಮ. ನಮ್ಮ ಅಕ್ಕನ ಮಕ್ಕಳು ಇಬ್ಬರು ನನಗೋಸ್ಕರ ಅಂತ ಬಂದಿದ್ದಾರೆ. ಆದರೆ ನನ್ನನ್ನು ಬಿಟ್ಟು ಮುಂದಕ್ಕೆ ಕೊಡೋಗ್ತಿದ್ದಾರೆ. ನಾನೇ ಅವರಿಂದ ಬಾಡಿ ಗಾರ್ಡ್ ಥರ ಹೋಗ್ತಾ ಇದ್ದೀನಿ. ನಮ್ಮಮ್ಮ ನನಗೋಸ್ಕರ ಬಾಡಿ ಗಾರ್ಡ್ ಕಳಿಸಿದ್ರೆ ಇವ್ರು ನೋಡಿದ್ರೆ ಇವ್ರಿಗೋಸ್ಕರ ನನ್ನನ್ನೇ ಬಾಡಿ ಗಾರ್ಡ್ ಮಾಡ್ಕೊಂಬಿಟ್ಟು ಅವರೇ ಮುಂದಕ್ಕೆ ಹೊರಟೋಗ್ಬಿಡ್ತಾರೆ. ಗೈಸ್, ಹಿಂಗೆ ಮುಂದ್ಗಡೆ ಹೋಗ್ತಾ ಅಲ್ಲಿ ತುಂಬ ಒಳ್ಳೆ ಲೊಕೇಶನ್ ತೋರಿಸ್ತೀನಿ ನಿಮಗೆ. ಆ ಕಡೆ ಕೆರೆ ತುಂಬ ವಿಶಾಲವಾಗಿದೆ, ತುಂಬ ಅಂದರೆ ತುಂಬ ದೊಡ್ಡದೈತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಮುಂದೆಗಡೆ ತೋರಿಸ್ತೀನಿ ಬರ್ರಿ ನಿಮಗೆ. ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಷ್ಟೊಳ್ಳೆ ಟಾರ್ ರೋಡಲ್ಲಿ ನಾನು ಇವಾಗ ನಡ್ಕೊಂಡು ಹೋಗ್ತಾ ಇರೋದು. ನೋಡಿರಿ, ನಮ್ಮ ಕಲ್ಪತರು ನಾಡಿದ್ದು ತುಮಕೂರು. ನೀವೆಲ್ಲೇ ನೋಡ್ರಿ, ಈ ಕಡೆ ಎಲ್ಲ ತೆಂಗಿನಕಾಯಿ, ಅಡಿಕೆ ಇದ್ದೇ ಇರುತ್ತೆ ನಮ್ಮ ಕಡೆ ಎಲ್ಲ. ಬಟ್ ನಮ್ದು ಈ ಥರ ಎಲ್ಲ ಬೇರೆಯವ್ರದ್ದೆಲ್ಲ ಇದೆ, ನಮ್ದಿಲ್ಲ. ನಮ್ಮದು ಪಾವಗಡ, ಆ ಕಡೆ ಎಲ್ಲ ತುಂಬ ಕಮ್ಮಿ. ಓ ಮೈ ಗಾಡ್, ಫುಲ್ ಎಲ್ಲ ವೈಟ್ ಆಗಿದ್ದಿದ್ದು ಕೆರೆ ಎಲ್ಲ ಫುಲ್ ಗ್ರೀನಿಶ್ ಆಗಿಬಿಟ್ಟೈತೆ. ಸಾರಿ ಗಾಯ್ಸ್, ಒಳ್ಳೆ ಲೊಕೇಶನ್ನ ತೋರಿಸ್ಲಿಕ್ಕಾಗಲಿಲ್ಲ ನಿಮಗೆ. ವಾವ್, ಪಾರಿವಾಳ ಎಲ್ಲ ನೋಡಿ ಹೆಂಗೆ. ಪಾರಿವಾಳ ಅಲ್ಲ, ಅದು ಕೊಕ್ಕರೆ, ಸಾರಿ. ಆ್ಯಕ್ಚುಲಿ ಇದೆಲ್ಲ ಫುಲ್ ಕೆರೆನೇ, ಆದರೆ ಅದು ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿದೆ. ಅದ್ರ ಹೆಸರೇನೋ ಅಂತಾರೆ, ನನಗೆ ಗೊತ್ತಾಗ್ತಾ ಇಲ್ಲ. ಎಂಥದ್ದು ಈವ್ನಿಂಗ್ ಟೈಮಲ್ಲಿ ಈ ಥರ ಎಲ್ಲ ವಾಕಿಂಗ್ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿರೋ ನೇಚರ್ನ ಎಂಜಾಯ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಲ್ಲ. ನನಗೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ. ಮೈಂಡೆಲ್ಲ ಫುಲ್ ಫ್ರೆಶ್ ಆಗಿಬಿಡುತ್ತೆ, ಹಂಗೆ ತುಂಬ ಪೀಸ್ಫುಲ್ಲಾಗಿರುತ್ತೆ. ನಾವು ಬೆಳಗ್ಗೆಯಿಂದ ಎಷ್ಟು ಮೂಡೆಲ್ಲ ಹಾಳು ಮಾಡ್ಕೊಂಡಿರ್ತೀವೋ, ಅದೇ ಒಂದು ಅರ್ಧ ಗಂಟೆ ವಾಕಿಂಗಲ್ಲಿ ಈ ಥರ ಮೈಂಡೆಲ್ಲ ಫ್ರೆಶ್ ಆಗಿಬಿಡುತ್ತೆ ಅಲ್ಲ. ಈ ಥರ ಎಲ್ಲ ಕೊಕ್ಕರೆ ಎಲ್ಲ ಎಷ್ಟು ಚೆನ್ನಾಗಿ ಹಾರ್ಕೊಂಬಂದಿದ್ದಲ್ಲ. ವಾವ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಫುಲ್ ವೈಟ್ ಪಾಣಿ ಚಾನುಗ. ಸರಿ ಗೈಸ್, ಇವಾಗ ನಮ್ಮ ಅಕ್ಕನ ಮಗ ಕೆರೆ ನೀರು ತೋರಿಸ್ತಾರಂತೆ. ಅಲ್ಲೆಲ್ಲ ಹುಲ್ ಬೆಳ್ಕೊಂಡಿಲ್ವಂತೆ. ಹುಲ್ ಬೆಳ್ಕೊಂಡಿದ್ಯಾ ಇಲ್ವಾ ಅಂತ ನೋಡೋಣ, ಬನ್ನಿ ಹೋಗೋಣ. ಸರಿ ಅಂತ ನಾನು ಇದೇ ಗುರು ಕ್ಯಾಮರಾ ಇಷ್ಟೊಂದು ಆಗ್ಬಿಟ್ಟೈತೆ ಅಂತ ಭಯ ಆಗ್ಬಿಡ್ತು ನನಗೆ. ಕ್ಯಾಮ್ರಾ ವಿಡಿಯೋ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಕ್ಯಾಮ್ರಾ ಕ್ಲೀನ್ ಮಾಡ್ಕೋಬೇಕು ಮೊದಲು. ಫ್ರೆಂಡ್ಸ್, ಇಬ್ರು ಕೈಯಲ್ಲೆಲ್ಲ ಕಲ್ಲಿಟ್ಕೊಂಡಿದಾರಲ್ಲ, ಏನಕ್ಕೆ ಅಂತ ಗೊತ್ತಾ ನಿಮಗೆ? ವಾಕಿಂಗ್ ಹೋಗ್ತಾ ಇದ್ದೇವಲ್ಲ, ಅಕಸ್ಮಾತ್ ಏನಾರು ನಾಯಿಗೆ ಅಟ್ಯಾಕ್ ಮಾಡಕ್ ಬಂದ್ಬಿಟ್ಟು ಕಲ್ ತಗೊಂಡ್ಬಿಟ್ಟು ನಾಯಿಗೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ ಇಬ್ರು. ಇನ್ನೇನು ನಾಯಿ ಏನು ಅಡ್ಡ ಎಲ್ಲೂ ಸಿಗಿಲ್ಲ ಅಂತ ಹೇಳ್ಬಿಟ್ಟು ತಂದಿದ್ದ ಕಲ್ನೆಲ್ಲ ಕೆರೆಗೆ ಎಸಿತಾವ್ರಿ ಇವಾಗ. ಇದೆಲ್ಲ ಏನು ಅಂತ ಏನಾದರೂ ಗೊತ್ತಾಯ್ತಾ ನಿಮಗೆಲ್ಲ? ನಾನು ಹೇಳ್ತೀನಿ ಬರ್ರಿ. ಇವಾಗ ನಮ್ಮ ತುಮಕೂರು ಕಡೆ ಎಲ್ಲ ಅಡಿಕೆ, ತೆಂಗಿನಕಾಯಿ ಎಲ್ಲ ಬೆಳೆಯೋದು ಜಾಸ್ತಿ ಅಲ್ವಾ. ಹತ್ತಿರ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಇವಾಗ ಅರ್ಥ ಆಗುತ್ತೆ ನಿಮಗೆ. ಇದೆಲ್ಲ ಅಡಿಕೆ ಸಿಪ್ಪೆ, ಅದೇ ಅಡಿಕೆ ಸುಲಿತೀವಲ್ಲ, ಅದು ಸಿಪ್ಪೆ ಎಲ್ಲ ಒಂದು ಕಡೆ ಹಾಕಿದ್ದಾರೆ. ಇದನ್ನೆಲ್ಲ ಅವರು ಒಲೆಗೆ ಉರಿ ಹಾಕೋಕ್ಕೆ, ಬೆಂಕಿ ಕಾಯಿಸ್ಕೊಳ್ಳೋಕ್ಕೆ, ಬೆಂಕಿ ಹಾಕೋಕ್ಕೆ ಏನಾದರೂ ಎಲ್ಲದಕ್ಕೂ ಯೂಸ್ ಮಾಡ್ಕೊತಾರೆ. ಇದೆಲ್ಲ ಒಣಗಲಿ ಅಂತ ಹೇಳ್ಬಿಟ್ಟು ಎಸ್ತಿರ್ಬೋದು ಮೇ ಬಿ. ನೋಡಿ, ಇಲ್ಲೊಬ್ರು ಆಂಟಿ ಅವ್ರ ಮನೆಗೆ ತೊಗೊಂಡೋಗೋದಕ್ಕೆ ಮೇಕೆಗಂತೆ ಎಲ್ಲ ಸೊಪ್ಪೆಲ್ಲ ಕಿತ್ಕೊಂಡು ಇಟ್ಕೊಂತವ್ರೆ. ಈ ಥರ ಎಲ್ಲ ಹೊರಗಡೆ ಬರೋದೇ ಒಂಥರ ಚೆಂದ ಗುರು. ಎಲ್ಲ ಪೀಪಲ್ ವಾಚಿಂಗ್ ಮಾಡ್ಕೊಂಡು ಹೋಗ್ಬೋದು, ಹೆಂಗೆ ಏನು ಎತ್ತ ಅಂತೆಲ್ಲ. ಮೈಂಡೆಲ್ಲ ಫ್ರೆಶ್ ಆಗಿಬಿಡತ್ತೆ.
ನಾನು ಆವಾಗಿಂದ ಅಲ್ಲೆಲ್ಲ ಸುತ್ತಾಡ್ಕೊಂಬಂದೆ. ಆದರೆ ಇದೊಂದೇ ಪಾರ್ಟ್ ನೋಡಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ, ಬೇರೆ ಕಡೆ ಎಲ್ಲ ಗಲೀಜೇ ಇತ್ತು, ಅದರಲ್ಲೂ ಇದಿಷ್ಟರಲ್ಲೂ ಒಂಚೂರೆಲ್ಲೋ ಹುಳ ಬಿದ್ದುಬಿಟ್ಟೈತೆ. ಅದೊಂಚೂರು ಇಷ್ಟ ಆಗಲಿಲ್ಲ. ಆದರೂ ಪರವಾಗಿಲ್ಲ, ಹೂವು ಮಾತ್ರ ಚೆನ್ನಾಗಿ ಕಾಣ್ತು ಅಷ್ಟೇ ನನ್ನ ಕಣ್ಣಿಗೆ. ನನಗೆ ಅದೇನು ಹೂವು ಅಂತ ಗೊತ್ತಾಗಲಿಲ್ಲ ಗಾಯ್ಸ್. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಷ್ಟು ಮೇಕೆ ಇದೆ ನೋಡಿ, ಆಂಟಿ ಎಲ್ಲ ಥರದ ಸೊಪ್ಪು ಎಲೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ನಾಳೆಗೆಲ್ಲ ಆಗೋಷ್ಟು ಸ್ಟೋರ್ ಮಾಡಿ ಇಟ್ಕೋತಾರಂತೆ, ಅವ್ರು ಸಾಕಿರೋ ಎಲ್ಲ ಮೇಕೆಗೋಸ್ಕರ. ಅದು ತಿನ್ನುತ್ತಾ ಮೇಕೆ? ಅದು ಸಿಪ್ಪೆನು ತಿನ್ನುತ್ತಾ? ಸಿಪ್ಪೆನ ಹೊಗೆಗಲ್ವಾ? ಹೊಗೆಗ? ಹಸುಗಳಿದಾವಲ್ವಾ ಹೊಗೆ. ಏನು ಸೊಳ್ಳೆ ಕಚ್ತಾವಂತ? ಒಳ್ಳೆ ಅಲ್ವಾ ವಿಪರೀತ ಆ ಕಡೆ. ಓ, ಹೆಗ್ಗೆರಲ್ಲಿದ್ದೀರಾ? ಇಲ್ಲಲ್ವಾ ಇರೋದು? ಹೆಗ್ಗೆರೆಯಿಂದ ಇಲ್ಲಿಗೆ ಬಂದಿದ್ದೀರಾ ಆಂಟಿ? ಹೆಗ್ಗೆರಲ್ಲಿದ್ದೀರಿ? ಡೈಲಿ ಬರ್ತೀರಾ? ಇವಾಗ ಕಟ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಬರ್ತೀರಾ? ಬರ್ತಡೇ ತಗೊಂಡಿದ್ದಲ್ವಾ ಇದು? ಹಾಂ, ಅದು ಬರೀ ಮಕ್ಕಳನ್ನ ಹೆಣ್ಮಕ್ಳನ್ನೇ ಹಾಕೈತೆ. ಆ ಕಡೆಗೆ ಬರ್ತಿರ್ಲಿಲ್ವಾ ಮೇಯ್ಸಕ್ಕೆ? ಗೊತ್ತು. ಅವಾಗ ಅದೊಂದಿತ್ತಲ್ಲ, ಅದು ಬರೀ ಹೆಣ್ಮಕ್ಳನ್ನ ಹಾಕೈತೆ. ಅವ್ರು ಎಷ್ಟೊಂದು ಆಗುತ್ತೆ, 5 ಜನ ಇದ್ದಾರೆ ಇವಾಗ. ಅದಕ್ಕೆ ಊರ ಕಡೆ ತೋಟ ಮಾಡಿದ್ರು ಇರ್ಲಿ ಅಂತ. ಊರಿಗೆ ಹೋದ್ರೆ ತೋಟ ಮಾಡಿದ್ರೆ ತೋಟದೊಳಗೆ ಮೇಯ್ಕೊಂತಾರೆ, ಅವ್ರನ್ನ ಬಿಟ್ರೆ ಅವ್ರ ಪಾಡಿಗೆ ಹೋಗಿ. ನಾನು ಇಲ್ಲೇ ಇದ್ದೀರಾ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಅದಕ್ಕೆ ಊರಲ್ಲಿ ಪತ್ರಗಳೆಲ್ಲ ಆಗಬೇಕು. ನಮ್ಮ ಈಗ ಸುಮ್ಮನೆ ಹೋಗ್ಬಿಟ್ಟು ಆಮೇಲೆ ಕಿತ್ತಾಡೋದು ಬೇಡ. ಇದು ನಮಗೆ ನಾವು ಇಂಪ್ರೂವ್ ಮಾಡಿಬಿಡ್ತೀವಿ ಬೇಗ ಕಷ್ಟಪಟ್ಟು. ಸೋಂಬೇರಿಗಳು ಎಲ್ಲೆಲ್ಲ ಕುಕ್ಕರ್ಸ್ಕೊಂಡವೆ. ಬಿಡು ಹೋಯ್ತವಾ? ಹಂಗಾಗಿ ನಾವು ಹೆಲ್ಪ್ ಮಾಡೋದಕ್ಕೆ ಅವ್ರಿಗೆ ಅಲ್ವಾ? ಅಂಥವ್ರಿಗೆ ಪತ್ರ ಆಗೋವರೆಗೂ ಸ್ವಲ್ಪ ಇರಲಿ ಅಂತ. ಇಟ್ಕೋಬೇಕಾ? ಇಲ್ಲ ಬೇಡ, ಎತ್ಕೋತೀರಾ? ಹೆಂಗೆ ಗೊತ್ತ? ಇವಾಗ ಯಾವ ಹಾಸ್ಪಿಟಲಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲ, ಕೆಲಸ ಬೇಡಮ್ಮ ಅಂದ. ಹೌದಾ? ಅಣ್ಣ ಊರ ಕಡೆಗೆ ಹೋಗೋಣ, ಇನ್ನೇನು ಪತ್ರಗಳು ರೆಡಿ ಮಾಡಿಸ್ತಾವ್ರಂತೆ. ಮಾಡಿಸಿದ್ರೆ ಇಲ್ಲಾಂದ್ರೆ ಬೆಂಗಳೂರು ಕಡೆಗೆ ಮದುವೆ ಸೆಟ್ ಆಗ್ತೈತಿ. ಮದುವೆ ಸೆಟ್ ಆದ್ರೆ ಅವ್ರು ಬೆಂಗಳೂರು ಕಡೆಗೆ ಹೊರಟ್ರೆ ನಾನು ಊರ ಕಡೆಗೆ ಹೋಗೋಣ ಅಂತ. ಅಣ್ಣನ ಮದುವೆ ಏನಾಗಿಲ್ವಾ? ನಾನು ಅವಾಗಲೇ ಇಷ್ಟಿದ್ದೆ, ಅಣ್ಣ ಅಷ್ಟು ದಪ್ಪ ಇದ್ರಲ್ಲ ಅಷ್ಟು ಉದ್ದ. ಒಗ್ಗರಣೆ ಮಾಡ್ಕೊಂಡು ಒಂದು ಕೋಳಿ ಒಂದೇ ಸರಿ ತಿಂತಾನಲ್ಲ. ನಮ್ಮ ಹುಡುಗರಿಗೆ ಅದೇ ಫುಡ್ ಜಾಸ್ತಿ ಆಯಿತು, ದಪ್ಪ ಆದರೆ. ಫುಡ್ ಕಡಿಮೆ ಹಾಕಿದ್ರೆ ಎಲ್ಲಿ ದಪ್ಪ ಆಯ್ತು? ಅದೇ ನಾನು ಅವಾಗ ಅಣ್ಣ ತುಂಬ ದೊಡ್ಡವರು ಅನ್ಕೊಂಡ್ಬಿಟ್ಟಿದ್ದೆ. ನಡಿಯ ನೋಡಿ, ಗೊತ್ತಾಗುತ್ತೆ ಅವಕ್ಕೆಲ್ಲ. ಎಲ್ಲಿ ಕಡ್ಡಿ ಹೊಡಿತೀನಿ. ಎಲ್ಲೆಳಿ ಹಸು ಕಟ್ಟೋದು? ಈ ಕಡೆ ದೃಪದ ಅವ್ರ ಮನೆ ಕಡೆನಾ? ಫಸ್ಟಿಂದ ಅಲ್ಲಿ ತಾನೇ ಕಟ್ತಾ ಇರೋದು? ಮಾರ್ಬಿಡೋಣ ಅನ್ಕೊಂಡ, ಮಾರ್ಬಿಟ್ರು ಮನೇಲಿರೋಕೆ ಬೇಜಾರು ಕಣ. ಅವನ್ನೇನು ನಾವೇನು ಕೆರೆಗೆ ಬೆಳಗ್ಗೆ ತಗೊಂಡು ಕಟ್ತೀನಿ, ಇನ್ನು ಸಂಜೆಗೆ ತಗೊಂಡೋಗಿ ಮನೆಗೆ ಕಟ್ತೀನಿ. ಓಕೆ, ಕಸಗಳು ನಡಿ. ಇವಾಗ ಹಾಲು ಕರೆದ್ಬಿಟ್ಟು ಹೋಗ್ತೀರಾ? ಎಷ್ಟು ಲೀಟ್ರ್ ಕೊಡುತ್ತೆ ದಿನಕ್ಕೆ? ಹಾಂ, ಇವಾಗ ಹಾಂ ತಾತ ಇಲ್ಲೇ ಇದ್ದಾರಲ್ಲ. ಹಾಂ ಫ್ರೆಂಡ್ಸ್, ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ವಾಪಸ್ ಹೊರಟಿದ್ವಿ. ಮತ್ತು ಇವಾಗ ವಾಪಸ್ ಹೋಗೋ ದಾರಿಯಲ್ಲಿ ನಮ್ಮೂರಲ್ಲಿ ಒಂದು ಪವರ್ಫುಲ್ ದೇವಸ್ಥಾನ ಇದೆ, ತೋರಿಸ್ತೀನಿ ಬರ್ರಿ ನಿಮಗೆ. ಓಪನ್ ಆಗಿಲ್ಲ, ಟೆಂಪಲ್ ಕ್ಲೋಸ್ ಆಗಿದೆ. ಇದು ಆಂಜನೇಯನ ದೇವಸ್ಥಾನ. ಇದ್ರ ಆಪೋಸಿಟಲ್ಲೇ ಒಂದು ಮಾರಮ್ಮ ದೇವಸ್ಥಾನ ಇದೆ. ಇಲ್ಲಿ
ದೇವಸ್ಥಾನ ಚಿಕ್ಕದಿದ್ರೂ ಅದು ಪವರ್ ಮಾತ್ರ ತುಂಬಾ ಇದೆ ದೇವತೆಗೆ. ಮತ್ತು ಇದು ನಮ್ಮೂರ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಇದು. ಇದರ ಅಪೋಸಿಟಲ್ಲೇ ಮತ್ತೆ ಇನ್ನೊಂದಿದೆ ಸ್ಕೂಲ್, ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿ ವಾಕಿಂಗ್ ಎಲ್ಲ ಮಾಡಿಕೊಂಡು, ವಾಕಿಂಗ್ ಅಂದರೆ ನಾನು ಸುಮ್ಮನೆ ಪೀಸ್ಗೋಸ್ಕರ ಎಲ್ಲ ಕೆರೆ ನೋಡೋಕ್ಕೆ ಹೋಗಿದ್ದಿದ್ದು, ವಾಕಿಂಗೋಸ್ಕರ ಅಂತ ಏನು ಹೋಗಲಿಲ್ಲ. ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ಇನ್ನೇನು ಕತ್ಲೆ ಆಗಿಬಿಡ್ತು. ಇಲ್ಲಿ ಸಂಡೇ ಚಿಕ್ಕದಾಗ ಒಂದು ಪಾರ್ಟಿ ಮಾಡ್ತಾ ಇರ್ತಾರೆ ನಮ್ಮ ಮನೆ ಪಕ್ಕದಲ್ಲೇ, ಬಟ್ ನಾನೇ ಅವತ್ತು ಜಾಯ್ನ್ ಆಗಿಲ್ಲ. ಇವತ್ತು ಹೋಗೋಣ ಒಂದ್ಸಲ ನೋಡೋಣ ಏನೇನು ಮಾಡ್ತಾರೆ ಅಂತ ಹೋಗಿದ್ದೆ. ಇವತ್ತೇನೋ ಎಗ್ ತವಾ ಫ್ರೈ ಮಾಡ್ತಾ ಇದ್ದಾರಂತೆ. ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬರ್ರಿ, ನಿಮಗೂ ತೋರಿಸ್ತೀನಿ. ಲೈಟ್ ಬೆಳಸ್ ಬೆದೆದ್ ಹಾಕಿಸ್ಕೊಬೇಕಾನೆ ನಮ್ಮ ಮನೆಯವ್ರ ಕೈಲಿ ಇಲ್ಲಣ್ಣ. ಬಿಡ್ಸಿದ್ರೆ ಸಾಕೇನಾ? ಸಾಕು, ಇನ್ನೂ ಜಾಸ್ತಿನೇ ಆಯ್ತು. ಇದನ್ನ ತಗೋ, ಅದನ್ನ ಕೊಡು. ಅದು ಏನ್ ಮಾಡ್ತಾ ಇರೋದು ಇವತ್ತು? ಇವತ್ತೇನು ಎಗ್ ಕರಿ ಮಾಡ್ತಾರೆ. ಎಗ್ ಕಬಾಬಾ? ತವಾ ಫ್ರೈ. ತವಾ ಫ್ರೈ ಏನಕ್ಕಿದ್ರೆ ಡೈಲಿ ಮಾಡ್ತಾ ಇರೋದು? ವಾರಕ್ಕೊಂದ್ಸಲಿ ಅಷ್ಟೇ. ಅಂಕಲ್ ನಿಮ್ ವಿಡಿಯೋ ಆಗ್ತೈತೆ. ಶಾರ್ಟ್ಸ್ ಮಾಡ್ತೀರಾ ಎಡಿಟಿಂಗ್ ಮಾಡಿ? ಇಲ್ಲ ವಿಡಿಯೋ ಯೂಟ್ಯೂಬ್ ಚಾನಲ್ ಇದೆ. ಯಾವುದು ನಂದು. ಹೆಸರು? ತವಾ ಫ್ರೈ ಅಂದೆ, ಅದಕ್ಕೆ ಎಗ್ ಮಸಾಲ ಬೇಕಾ? ಎಗ್ ಮಸಾಲ, ಕೊತ್ತಂಬರಿ, ಈರುಳ್ಳಿ, ಮತ್ತೆ ಟೊಮ್ಯಾಟೊ ಬೇಡ? ಟೆಂಪರರಿ ಶೆಫ್. ಭಟ್ರು ಇವರೇ ಆಗವ್ರಂಗಾರೆ. ಹ್ಞೂ, ಭಟ್ರು ಇವರೇ. ಭಟ್ರು ವಿತ್ ಟೆಂಪರರಿ ಶೆಫ್. ಯಾರ ಹತ್ರ ನೀನು ಹೋಗಿಸ್ಕ. ಟೊಮೆಟೊ ಬೇಕಾಗಿಲ್ಲ. ಈ ಗ್ಯಾಪಲ್ಲಿ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತಾ ಇರೋ ವಿಷಯ ಏನಂದರೆ ಗೈಸ್, ಇಲ್ಲಿ ನಾನು ಮಾಡಿರೋ ಎಲ್ಲ ಲಾಗ್ಸು, ಕುಕ್ಕಿಂಗ್ ವೀಡಿಯೋಸು ಎಲ್ಲನೂ ಸಹ ಎಲ್ಲರೂ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಎಲ್ಲರೂ ಸಬ್ಸ್ಕ್ರೈಬ್ ಸಹ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಹಂಗೆ ಕಂಟಿನ್ಯೂ ಮಾಡು ಅಂತ ಎಂಕರೇಜ್ ಮಾಡ್ತಾ ಇದ್ದಾರೆ. ಇವಾಗ ಎಗ್ ತವಾ ಫ್ರೈ ಮಾಡೋದಕ್ಕೆ ಎಗ್ಗೆಲ್ಲ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಪಾರ್ಟಿ ಮಾಡಿ ಎಂಜಾಯ್ ಮಾಡೋದು. ಈರುಳ್ಳಿದೆಲ್ಲ ಕೊಡ್ಲ ಇಲ್ಲಿ. ಬಿಸಿ ಆಗ್ಲಿ. ಅರಿಶಿನದ ಪುಡಿ, ಮೆಣಸಿನ ಪುಡಿ ಏನು ಇಲ್ವಾ ಸೈಡಲ್ಲಿ? ಎಷ್ಟಾಗುತ್ತೆ ಅಷ್ಟು. ಅರಿಶಿನ ಬೇಕು ಕಣ, ಅರಿಶಿನ ಮೆಣಸಿನ ಪುಡಿ ಹಾಕು. ನೀನು ಹಾಕು, ನಿನ್ನ ಪಾಡಿ ನೀನು ಅಲ್ಲಿ ಇನ್ನೂ ಹಾಕಂತ ಫುಲ್ ಹಾಕ್ಬೋದು. ಫುಲ್ ಹಾಕ್ಬೋದು, ಇದಾಗಲ್ಲ. ನಿಧಾನ, ಕೈ ಸುಟ್ಕೊಂಬೇಡ, ನಿಧಾನಕ್ಕೆ ಹಾಕು, ಆ ಥರ ಬಿಡಬೇಡ. ಫುಲ್ ಹಾಕ್ಬೋದು, ಮೆತ್ತಗೆ ಹಾಕು. ಇನ್ನೂ ಹಾಕು, ಇನ್ನೂ ಹಾಕ್ಬೋದು, ಜಾಗ ಐತಲ್ಲ. ಇವತ್ತೊಂದು ದಿನ ಕುಂದ್ಬಿಡೋಣ, ಇನ್ನೊಂದ್ಸತಿ ಅವ್ರು ಏನಾರು ಮಾಡ್ಕೊಂಡ್ಲಿ. ಇನ್ನೊಂದು ಹಾಕು, ಇನ್ನೂ ಹಾಕು. ಇನ್ನೂ 2 ಟ್ರಿಪ್ ಮಾಡೋಣ. ಹಾಕು, ಇದು ಹೇಳ್ತೀನಿ. ತಿರುಗಿಸುವಾಗ ತಡಿ. ಇನ್ನೊಂದು ಟ್ರಿಪ್ ಆಗುತ್ತೆ. ಹಾಕು ಸುಧಾ, ಎಣ್ಣೆಗೆ ಇದಾಗಬೇಕು. ತಡಿ ಇಲ್ಲ ಹಾಕು, ಮತ್ತೆ ಬಿಡಪ್ಪ, ಕುಟ್ಟೋದ್ರೆ ಆಯ್ತು. ಇನ್ನೂ ಬೆಂದಿಲ್ಲ, ಬೇರೆ ಪರವಾಗಿಲ್ಲ, ಬಿಸಿ ತಗೊಂಡು
ಮಧ್ಯದಲ್ಲಿ ಎರಡು ಇಷ್ಟೇ ಸೌದೆ ಆಗೋಯ್ತು. ಎಣ್ಣೆ ತೆಗಿತಿದಂಗೆ ಎಣ್ಣೆ ಹಾಕಿ ಅದು ಹಿಂಗೆ ಬಿಡು ಬೇಗ ಬೇಗ. ಬೆಂಕಿ ಕಮ್ಮಿ ಇರಲಿ ಇಡು ಪವನು. ಎಣ್ಣೆ ಸ್ವಲ್ಪ ಅದ್ರಲ್ಲಿ ಅರ್ಧ ಹಾಕ್ರಿ ಸಾಕು. ಸಾಕು. ಎಣ್ಣೆ ಆದರೆ ಎದೆ ಮೇಲೆ ಕೊಡಲಿ ಸಾಂಬಾರು ಕುಯ್ದ್ಬಿಟ್ಟು ತಗೊಂಬರ್ಬೇಕಲ್ಲ. ಆಂಟಿ ಅದು ಕಟ್ಟಾಗೈತೆ. ಅಲ್ಲ ಇವಳೆಲ್ಲ ಬಿಸಾಕಿಲ್ಲ ಅದನ್ನ. ಯಾಕೆ ಈರುಳ್ಳಿ ಏನಕ್ಕೆ ಅಷ್ಟೇ 2 ಪ್ಯಾಕೆಟ್ ಸ್ಟ್ರಾಂಗ್ ಆಗಲ್ವಾ? ಆಗುತ್ತೆ, ತಿನ್ನಕ್ಕಾಗಲ್ಲ. ಸ್ಟ್ರಾಂಗ್ ಹಾಕ್ಬೇಕಾ? ಒಗ್ಗರಾಗುತ್ತೆ, ಬೆಳಪುರಿ ಏನಾಗಲ್ಲ ಬಿಡು. ಇನ್ನೊಂದ್ಸರಿ ಯಾವಾಗ ಹಾಕ್ತಾರೆ. ಅದಕ್ಕಿನ್ನ ಮೊಸರು ಹಾಕ್ಬೇಕು ಇದಕ್ಕೆ. ನಾನು ಭಯ ಬೆಲೆ ಇಲ್ಲ ಏನಿಲ್ಲ. ಟೊಮ್ಯಾಟೊ ಈರುಳ್ಳಿ ಕೇಳು ಹಂಗೆ ಆಗಿಲ್ಲ ಮನೆ ಒಳಗೆ ಇಟ್ಕೊಂಡು ಏನಿದ್ರು ತಗೊಳ್ಳಿ ಸಾಕಲ್ಲ ಟೈಮ್ ಹಿಡಿಯುತ್ತೆ. ಬಿದ್ದವಳು. ಕೈ ಏನೋ ಆಗುತ್ತೆ ಅಂಕಲ್. ಹೋಗೆ. ಓಹೋ, ಅದು ಅವ್ರ ಅಣ್ಣ ಹಾಕ್ಸಿದ್ರೆ ಅವ್ರ ಅಣ್ಣ ತಿನ್ನಲ್ಲ ಆಂಟಿ. ಅದಕ್ಕೆ ಹಂಗಲ್ಲ, ಎಷ್ಟೇ ಇರ್ತದೆ ಅದಕ್ಕೆ. 2 ಇರ್ತೈತೆ ಅಷ್ಟೇ. ಅದಕ್ಕೆ ಹೋಗಿ ಬೇರೆ ತಗೊಂಬರು. ಅಂತ ಅದು ಚಾಟ್ ಮಸಾಲನಾ? ಎಣ್ಣೆ ಎಲ್ಲ ಖಾಲಿ ಅಲ್ವ? ಎಲ್ಲ ಖಾಲಿ. ಎಣ್ಣೆ ಒಂಚೂರು ಕಮ್ಮಿ ಆದಂಗೈತಲ್ಲ. ಈಗ ನಿಧಾನಕ್ಕೆ ಹಾಕೋ. ಇದು ಪ್ಲಾಸ್ಟಿಕ್ ತಗಲಿಸ್ಬೇಡ, ಮೆಲ್ಟ್ ಆಗುತ್ತೆ. ನೋಡು, ಒಬ್ರು ಬಟ್ಟೆ ತರಲ್ಲ, ಏನು ತರಲ್ಲ, ಹಿಡ್ಕೊಳಕ್ಕೂ ಆಗಲ್ಲ. ಬಿದ್ದೋದ್ರೆ ಎಲ್ಲ ನೋಡಿದ್ರಲ್ಲ ಗೈಸ್, ಈ ಚಳಿಗಾಲದಲ್ಲಿ ಭಾನುವಾರದ ಫನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು, ಹಳ್ಳಿಲಿರೋ ಪ್ರತಿಯೊಬ್ಬರಿಗೂ ಇಲ್ಲಾಂದರೆ ಸಿಟೀಲಿ ಫ್ರೆಂಡ್ಲಿ ಆಗಿರೋ ಪ್ರತಿಯೊಬ್ಬರಿಗೂ ಈ ಅನುಭವ ಆಗೇ ಆಗಿರುತ್ತೆ. ಇದನ್ನೆಲ್ಲ ಹಂಗೆ ಕಂಟಿನ್ಯೂ ಮಾಡ್ತಾನೆ ಇರಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಸಿ ಯು, ಬಾಯ್.